ಎಪಿಸೋಡ್ ಕಂಟಿನ್ಯೂ ಅಲ್ಲಿ ಟ್ರಾಫಿಕ್ ಪೊಲೀಸವ್ರು ಹಿಡ್ದಿರ್ತಾರೆ. ಟ್ರಾಫಿಕ್ ಪೊಲೀಸವ್ರು ಹಿಡ್ದಿರೋ ಟೈಮ್ ಒಳಗೆ ಈ ಕಡೆ ಸಾಕ್ಷಿ ಬಂದು ಹಿಡ್ಕೊಳ್ಳಿ ಸರ್, ಅವನ್ನ ಅರೆಸ್ಟ್ ಮಾಡಿ ಸರ್ ಅಂತೆಲ್ಲ ಹೇಳ್ತಿದ್ರು. ಹೋಗ ಯಾರೋ ಬನ್ನಿ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ, ಸರ್ ಇವರಿಂದ ನನ್ನ ಗಾಡಿ ಆಕ್ಸಿಡೆಂಟ್ ಆಗೋದು ಆಕ್ಸಿಡೆಂಟ್ ಆಗಿಬಿಡ್ತಿತ್ತು, ಹೆಂಗೋ ಸದ್ಯದಲ್ಲೇ ಬಚಾವಾದೆ. ಡ್ರಿಂಕ್ಸ್ ಮಾಡಿದ ಬಾಟಲೆಲ್ಲ ನನ್ನ ಸ್ಕೂಟಿಗೆ ಬಿಸಾಕಿ ಮತ್ತು ದೇವಸ್ಥಾನ ಹತ್ರ ಸಿಗ್ನಲ್ ಜಂಪ್ ಮಾಡಿ ಬಂದಿದ್ದಾರೆ ಸರ್ ಅಂತೆಲ್ಲ ಹೇಳ್ದೆ. ಸೆಕ್ಷನ್ 1918ನಲ್ಲಿ ಸೆಕ್ಷನ್ಸ್ ಎಲ್ಲ ಹೇಳ್ತಿರ್ತಾಳೆ. ವೆಹಿಕಲ್ RTO ಆ್ಯಕ್ಟ್ ಪ್ರಕಾರ ಎಲ್ಲೆಲ್ಲಿ ಜಂಪ್ ಮಾಡಿದೆ ಮತ್ತು ನಿಮ್ಗೆ ಎವಿಡೆನ್ಸ್ ಏನಿದೆ ಅಂತ ಕೇಳಿದಾಗ, ಸರಿ ಈ ಸರ್ಕಲ್ ಹತ್ರ ಇಲ್ಲಿ ಪೇಂಟ್ ಶಾಪ್ ಇದೆ, ಕ್ಲೌಡ್ ಕಿಚನ್ ಇದೆ, ಅದೆಲ್ಲ ಪೇಂಟ್ ಶಾಪ್ ಹತ್ರ ಒಂದು CC ಕ್ಯಾಮ್ರಾ ಇದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೇವಸ್ಥಾನ ಹತ್ರ ಸಿಗ್ನಲ್ ನಿಮ್ಮ ಡಿಪಾರ್ಟ್ಮೆಂಟಿಂದ CC ಕ್ಯಾಮ್ರಾ ಇದೆ ಅಂತೆಲ್ಲ ಎವಿಡೆನ್ಸ್ ಎಲ್ಲ ಹೇಳ್ಬಿಡ್ತಾಳೆ ಆ ಹುಡುಗಿ. ಆವಾಗ ಅಗ್ನಿಗೆ ಕೋಪ ಅಂದರೆ ಕೋಪನೇ ಬರ್ತಾಯಿದೆ ಸಾಕ್ಷಿ ಎವಿಡೆನ್ಸ್ ಎಲ್ಲ ಹೇಳಿದಾಗ. ಇದೇ ಟೈಮಿಗೆ ಅವ್ರ ಸ್ಟಾಫ್ ಏನಿರ್ತಾರಲ್ಲ, ಪೊಲೀಸ್ ಸ್ಟಾಫು, ಅವರು ಎವಿಡೆನ್ಸ್ ಎಲ್ಲ ತೋರಿಸ್ತಾರೆ. ನೋಡಿ ಸರ್, ಎವಿಡೆನ್ಸ್ ಎಲ್ಲ ನಿಮ್ಮ ಪರವಾಗಿ, ನಿಮ್ಮ ವಿರುದ್ಧವಾಗೇ ಇದೆ, ನೋಡಿ ಎವಿಡೆನ್ಸ್ ಎಲ್ಲ ಅಂತೆಲ್ಲ ಹೇಳಿ CC ಕ್ಯಾಮ್ರಾನಲ್ಲಿ ಎವಿಡೆನ್ಸ್ ಎಲ್ಲ ನೋಡಿ ಅರೆಸ್ಟ್ ಮಾಡಿರಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಅವರು ಅಂಕಲ್ ಅವರು ಇದು ಸರ್, ಅದು ಸ್ವಲ್ಪ ಮಾತಾಡೋಣ ಬರ್ರಿ ಅಂತೆಲ್ಲ ಹೇಳ್ತಾನೆ. ಏನು ಹೇಳಿ ಅಂತ. ಸರ್, ಆ ಹುಡುಗ ಸ್ವಲ್ಪ ಬಿಸ್ನೆಸ್ ಮ್ಯಾನ್ ಅರವಿಂದ್ ಅವ್ರ ಮಗ, ಸ್ವಲ್ಪ ಸ್ಟೇಷನ್ FIR ಎಲ್ಲ ಬೇಡ ಸರ್, ನೋಡಿ ಮಾತಾಡೋಣ ಅಂತ. ಏನು ಯಾರ ಮಗ ಆದರೆ ನನಗೇನು ರೀ, ಯಾವ ಬಿಸ್ನೆಸ್ ಮ್ಯಾನ್ ಮಗ ಆದರೆ, ಯಾವ VIP ಮಗ ಆದರೆ ನಮಗೇನು ರೀ ಅಂತೆಲ್ಲ ಹೇಳಿ, ಇಲ್ಲ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು ಅಂತೆಲ್ಲ ಹೇಳ್ತಾರೆ. ಸರ್ ಅದು ನೀವಾಗಿ ಹೋಗಿ ಜೀಪ್ ಹತ್ತಿತೀರ, ಕಾಲರ್ ಹಿಡಿದು ನಾನೇ ಜೀಪ್ ಹತ್ತಿಸ್ಲ ಅಂತಾನೆ, ಬೇಕಾಗಿಲ್ಲ, ನಾನೇ ಹತ್ತೀನಿ ಜೀಪ್ ಅಂತಂದೆಲ್ಲ ಹೇಳಿ ಹೋಗ್ತೀನಿ. ಅಂಕಲ್ ಅವ್ರು ಫೋನ್ ಮಾಡ್ತೀನಿ ತಡಿ ಅರವಿಂದ್ಗೆ ಅಂತೆಲ್ಲ, ಅಂಕಲ್ ನೀವು ಯಾರಿಗೂ ಫೋನ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂಕಲ್ ಅಂತೆಲ್ಲ ಹೇಳ್ತಾನೆ. ಹಂಗೆಲ್ಲ ಅಂದರೆ ನೀವಿಬ್ಬರು ಜೀಪ್ ಹತ್ತಿರಿ ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳ್ತಾರೆ. ಜೀಪ್ ಸ್ಟಾರ್ಟ್ ಆಗಿ ಅವ್ರು ಹೋಗ್ತಾರೆ. ಆವಾಗ ಆ ಹುಡುಗಿ ಸಾಕ್ಷಿ ಅಂತ ಹುಡುಗಿ ಅಲ್ಲಿ ನಿಂತಿರ್ತಾರೆ. ಆ ಹುಡುಗಿನ ಪೊಲೀಸ್ ಮಾತಾಡ್ಸ್ತಾನೆ. ನೋಡಮ್ಮ, ನಿಮ್ಮಂಥ ಎಜುಕೇಟೆಡು ಮುಂದೆ ಈ ಥರ ಧೈರ್ಯದಿಂದ ಬರಬೇಕು, ಅದ್ರಾಗೂ ಎಷ್ಟೆಲ್ಲ ನೆನ್ಪಿಟ್ಕೊಂಡು, ನೀವೇನು ಅಡ್ವೊಕೇಟಾ ಅಂದರೆ, ಇಲ್ಲ ಸರ್ ನಾನೇನು ಅಡ್ವೊಕೇಟ್ ಅಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ಎಲ್ಲೋ ಒಂದು ಸಲ ಓದಿದ್ದು ನೆನಪಿದೆ ಸರ್ ನನಗೆ ಒಂದು ಸಲ ಏನೋ ಓದಿದರೆ ಸಾಕು ನೆನಪಿರುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಅಂತೆಲ್ಲ ಹೇಳ್ತಾರೆ. ಸರಿ ಸರ್, ಬೆಳಿಗ್ಗೆ ಸರಿ ಇವಾಗ ನಾವು ಅವ್ರಿಗೆ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ನೀವು ಬೆಳಗ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ಅಷ್ಟೇ ಅಂತ. ಸರ್ ಕಂಪ್ಲೇಂಟ್ ಎಲ್ಲ ಬೇಡ ಸರ್, ಏನಕ್ಕೆ ಅಂದರೆ ಸುಮ್ಮನೆ ಅವ್ರಿಗೂ ಒಂದು ಅವಕಾಶ ಸಿಗಬೇಕು, ಸೆಕೆಂಡ್ ಚಾನ್ಸ್ ಅಂತ ಲೈಫ್ ಒಳಗೆ ಸಿಗಲೇಬೇಕು. ಈಗ ಸೆಕೆಂಡ್ ಚಾನ್ಸ್ ಸಿಕ್ಕಿರೋದಕ್ಕೆ ನೀವು ಇಲ್ಲೇ ಇರೋದು, ನಾನು ಇಲ್ಲಿ ಇರೋದು, ಅವ್ರಿಗೂ ಒಂದು ಸೆಕೆಂಡ್ ಚಾನ್ಸ್ ಸಿಗ್ತಿ ಸರ್ ಅಂತೆಲ್ಲ ಹೇಳ್ತಾರೆ. ಹೌದು ಥ್ಯಾಂಕ್ಸ್ ಕಣಮ್ಮ, ಸರಿ ಆಯಿತು ಬಿಡಮ್ಮ ಅಂತೆಲ್ಲ ಹೇಳಿ ಅವರು ಸ್ಟೇಷನ್ಗೆ ಆ ಕಡೆ ಆ ಹುಡುಗಿ ನಿಂದ್ರಿಸಿ, ಸಾಕ್ಷಿ ನೀವೇನಾದರೂ ಸೆಕೆಂಡ್ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತಂದರೆ, ಇಲ್ಲ ಸರ್ ನಾನು ಸೆಕೆಂಡ್ ಚಾನ್ಸ್ಗೆ ಕಾಯ್ತಿದ್ದೀನಿ, ನನಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಂತೆಲ್ಲ, ನೀವು ಸೆಕೆಂಡ್ ಚಾನ್ಸ್ ಏನಾದರೂ ಹುಡುಕ್ತಾ ಇದ್ದರೆ ನಿಮಗೂ ಒಳ್ಳೇದಾಗಲಮ್ಮ, ಆಲ್ ದಿ ಬೆಸ್ಟ್ ಅಂತೆಲ್ಲ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತೆಲ್ಲ ಹೇಳಿ ಅಲ್ಲಿಂದ ಆ ಹುಡುಗಿನೂ ಹೋಗಿಬಿಡ್ತಾಳೆ. ಆ ಹುಡುಗಿ ಸೇಫಾಗಿ ಹೋಗಬೇಕಮ್ಮ, ನೈಟ್ ಆಗಿದೆ ಯಾವಾಗಲೇ ಅಂತೆಲ್ಲ ಹೇಳಿದ್ರೆ, ಹ್ಞೂ ಸರ್ ಅಂತೆಲ್ಲ ಹೇಳಿ ಈ ಕಡೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅವ್ರ ತಂಗಿ ವೇಟ್ ಮಾಡ್ತಾ ಇರ್ತಾಳೆ. ಇಲ್ಲ ಸರ್, ಅದು ಬರ್ತಾ ಇರಬೇಕಾದ್ರೆ ಸಣ್ಣ ಆಕ್ಸಿಡೆಂಟ್ ಎಲ್ಲ ಆಗಿಬಿಡ್ತು, ಹಂಗಾಗಿ ಅದೆಲ್ಲ ವೇಸ್ಟ್ ಆಗಿಬಿಡ್ತು ಸರ್ ಅಂತ. ಇಲ್ಲ ಸರ್ ಅಂಕಲ್, ನನಗೆಂತ ಏನಾಗಿಲ್ಲ, ನಾನು ಸೇಫ್ ಆಗಿದ್ದೀನಿ ಅಂತ. ಸರಿ ಸರ್, ಅವ್ರ ತಂಗಿದು ಭೂಮಿದು ತುಂಬ ಅಂದರೆ ತುಂಬಾ ಅಕ್ಕ ಏನಕ್ಕ ಇದು ಬರೋ ಟೈಮಾ ಅಂತ, ಇಷ್ಟೊತ್ತಿಗೆ ಯಾರಾದರೂ ಗಾಡಿ ನಡೆಸ್ಕೊಂಡು ಬರ್ತಾರಂತೆ. ನನಗೇನಾಗಿಲ್ಲ ಕಣೆ, ನಾನು ಸೇಫ್ ಆಗಿದ್ದೀನಿ, ಸುಮ್ಮನೆ ಯಾಕೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊತೀಯಾ ಅಂತಂದರೆ, ಇವ್ರು ಲೇಟ್ ಆಗಿದೆ, ನೀನಾಗಿ ಇನ್ನೂ ಮಕ್ಕೊಂಡಿದ್ದು, ನೀನು ಬರೋವರೆಗೂ ನಾನು ಮಕ್ಕೊನಲ್ಲ ಅಂತ ನಂಗೆ ಗೊತ್ತಲ್ವಾ ಅಂತ. ಸರಿ ನಿನಗೆ ಎಕ್ಸಾಮ್ ಇದೆ, ನೀನು ಹೋಗಿ ಬೆಳಿಗ್ಗೆ ಬೇಗ ಎದ್ದೇಳಿ ಎಕ್ಸಾಮ್ಗೆ ಹೋಗಬೇಕಲ್ಲ, ನೀನು ಹೋಗೋಣ, ನೀನು ಮಲ್ಕೊಳ್ಳಿ ಅಕ್ಕ ಅಂತೆಲ್ಲ ಹೇಳ್ದ. ಏನು ಇದು ಸಾಕ್ಷಿ ಮಕ್ಕೊಂಬಿಟ್ರೆ ನನ್ನ ಪ್ರಾಜೆಕ್ಟ್ ಯಾರು ಮಾಡಬೇಕು ಅಂತ ಬಿಂದು ಹೇಳ್ತಾ. ಬಿಂದು ಅವರ ಅತ್ತೆ ಮಾವನ ಮಗಳಾಗಿರ್ತಾಳಲ್ಲ ಬಿಂದು. ಅದೇ ಟೈಮಿಗೆ ಇದಕ್ಕೂ ಮುಂಚೆ ಅರವಿಂದ್ ಅವರ ಅಂಕಲಿದ್ದು ಫೋನ್ ಮಾಡ್ತಾರೆ. ವಿಶ್ವ ಅಂಕಲ್ ನೋಡು, ಹಿಂಗೆ ಅಗ್ನಿನ ಅರೆಸ್ಟ್ ಮಾಡಿದಾರ ಅಂತೆಲ್ಲ ಹೇಳಿದಾಗ, ನೀನು ಸಿಟಿ ಕಮಿಷನರ್ ಪರಿಚಯ ಇದ್ದಾರಲ್ಲ, ನೀನು ಫೋನ್ ಮಾಡಿ ಇನ್ಫ್ಲೂಯೆನ್ಸಿಂದ ಫೋನ್ ಮಾಡಿ ಬಿಡಿಸು ಅಂತ. ಬೇಡ ಕಣೋ, ಅವ್ನಿಗೆ ಎಲ್ಲದು ಪ್ರೀತಿ ತೋರಿಸೋರ ಮೇಲೆ ಅವ್ನ ಕೋಪ ತೋರಿಸೋದೇ ಜಾಸ್ತಿ, ಹಾಗಾಗಿ ಎಲ್ಲ ಕಾಲು ಕೆಡೆ ಇದೆ ಅನ್ನೋದು ಅಹಂಕಾರ ಭಾಳ ಇದೆ, ಹಾಗಾಗಿ ಅಲ್ಲೇ ಇರಲಿ ಸುಮ್ಮನಿರು ಅಂತೆಲ್ಲ ಹೇಳ್ತಾರೆ.
ಒಂದು ದಿವಸ ಇರಲಿ ಹಂಗೆ ಅಂತೆಲ್ಲ ಹೇಳಿದೆ. ಸರಿ ಬಿಡು, ಈ ಕಡೆ ನೀನು ಬಿಂದು ಮಖನ ಕೊಡಲ್ಲ, ನಾನು ಪ್ರಾಜೆಕ್ಟ್ ಮಾಡಿ ಅಲ್ಲೇ AC ಆಫೀಸಲ್ಲಿ ಕುಂತು ಸಂಬಳ ತೊಗೊಳೋದು ನೀನು, ಸ್ಯಾಲ್ರಿ ತೊಗೊಳೋದು ನೀನು. ಆದರೆ ನಮ್ಮ ಅಕ್ಕ ಮಾತ್ರ ನೀನು ಪ್ರಾಜೆಕ್ಟ್ ಮಾಡಿಕೊಡ್ಬೇಕಾ ಬಿಂದು, ನಾನು ಮಾಡಿಕೊಡ್ತೀನಿ ಭೂಮಿ, ನಾನು ಮಾಡಿಕೊಡ್ತೀನಿ ನೀನು ಹೋಗು ಅಂತೆಲ್ಲ ಹೇಳಿ ಸರಿ ಹೋಗು ಅಂತಲೇ. ಸರ್ ಅದು ಸ್ವಲ್ಪ ಮಾತಾಡಬೇಕಿತ್ತು, ಫೈನ್ ಎಷ್ಟರ ಆದರೂ ಹಾಕಿ ಸರ್, ನಮಗೆ ಬಿಟ್ಟು ಕಳಿಸಿದ್ರೆ ಸಾಕಷ್ಟು, ಏನು ಚೌಕಾಸಿ ಮಾಡ್ತೀರಾ, ಇದು ಕಿರಾಣಿ ಅಂಗಡಿನ ಅಂತೆಲ್ಲ ಹೇಳ್ತಾರೆ. ಅಂಕಲ್, ನೀವು ಯಾರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ತೀರಾ, ನೀವು ಯಾರಿಗೆ ಯಾಕೆ ಇದು ಮಾಡ್ತೀರಾ ಅಂತ ಅಗ್ನಿ ಬೈದು ಬಿಡ್ತಾನೆ. ಸುಮ್ಮನೆ ಅಗ್ನಿ, ನಿಮಗೇನು ಗೊತ್ತಾಗಲ್ಲ ಅಂಕಲ್, ಈ ಅಟ್ಮಾಸ್ಫಿಯರ್ ಎಲ್ಲ ನಿಮಗೆ ಅಡ್ಜಸ್ಟ್ ಆಗಲ್ಲ ಅಂತ ನನಗೆ ಗೊತ್ತು ಅಂಕಲ್, ಈ ಅಟ್ಮಾಸ್ಫಿಯರ್ ಅದನ್ನ ಅಡ್ಜಸ್ಟ್ ಆಗುತ್ತೆ, ನಾನು ಇರ್ತೀನಿ ಅಂತ. ಅದೇ ಟೈಮಿಗೆ ಆ ಅಗ್ನಿ ಅವ್ರ ತಾಯಿ ಏನಿರ್ತಾರಲ್ಲ ರೇವತಿ ಅವರು, ಅಂದರೆ ಇವರು 2ನೇ ತಾಯಿ ಆಗಿರ್ತಾರೆ ರೇವತಿ ಅವರು, ಬಂದು ಮಾತ್ರೆ ಎಲ್ಲ ಕೊಡ್ತಾರೆ. ಅಗ್ನಿ ಅವ್ರ ತಂದೆ ಅರವಿಂದ್ ಅವ್ರಿಗೆ ಮಾತ್ರೆ ಎಲ್ಲ ಕೊಟ್ಟಾಗ ಅವರು ಏನು ಅಂತೆಲ್ಲ ಅಗ್ನಿ ಮನೆಗೆ ಬಂದಿಲ್ಲ ಏನು ಅಂತ. ಸರಿ ಅದು ನನಗೆ ಅರ್ಥ ಆಯಿತು ಅಗ್ನಿ ಅದು ಅಂತ ಹೇಳ ಸ್ಟೇಷನಲ್ಲಿದ್ದಾನೆ ಅಂತ ಹೇಳಕ್ಕೆ ಬಂದು ಸುಮ್ಮನಾಗ್ಬಿಡು. ರೇವತಿ ಅದು ಏನಿಲ್ಲ, ನಿನ್ನೆ ಮೀಟಿಂಗಲ್ಲಿ ಅರವಿಂದ್ ನಿನಗೆ ಅಗ್ನಿ ಆ ಥರ ಮಾತಾಡಬಾರ್ದಾಗಿತ್ತು ಅಂತಾರೆ. ಸರಿ ಇರಲಿ ಬಿಡ್ರಿ ಅಂತೆಲ್ಲ ಹೇಳ್ತಾ, ನಾ ಬಂದು 24 ವರ್ಷದಿಂದ ನೋಡ್ತಾ ಇದ್ದೀನಿ, ನನಗೇನು ಅಟ್ಲೀಸ್ಟ್ ನನ್ನ ತಾಯಿ ಅಲ್ಲದೆ ಇದ್ದರು ಮಲ್ತಾಯಿ ಅಲ್ಲ ಅನ್ನೋದಾದರೂ ಈ ಒಂದೆಲ್ಲ ನನ್ನ ದಿವಸ ಗೊತ್ತಾಗಿ ಆಗುತ್ತಲ್ಲ ಅಂತೆಲ್ಲ ಹೇಳ್ದೆ. ಇದೇ ಟೈಮಿಗೆ ಇಲ್ಲಿ ಸಾಕ್ಷಿ ಪ್ರಾಜೆಕ್ಟ್ ಮಾಡ್ತಾ ಇರಬೇಕಾದ್ರೆ ಅಗ್ನಿ ಬಂದಿರೋ ರೀತಿ ಕನಸು ಬಿದ್ದುಬಿಟ್ಟಿರ್ತದೆ. ಆ ಕನಸು ಹೆದರ್ಕೊಂಡ್ಬಿಡ್ತಾಳ. ಅದೇ ಟೈಮಿಗೆ ಅವ್ರ ಮಾವ ಸಾಕ್ಷಿ ಅವ್ರ ಮಾವ ಬಂದು, ಏನಮ್ಮ ಕನಸು ಬಿದ್ದ, ಬೆಳಗಿನ ಹುಷಾರಮ್ಮ, ಬೆಳಗಿನ ಕನಸೆಲ್ಲ ನನಸಾಗುತ್ತೆ ಅಂತ ಅವ್ರ ಮಾವ ಹೇಳ್ತಾನೆ. ಅದು ಮಾವ ಅಂತೆಲ್ಲ ಹೇಳ್ತಾ ಇರೋ ಟೈಮಿಗೆ ಅದೇ ಟೈಮಿಗೆ ಏನಮ್ಮ ಅವ್ರ ಅತ್ತೆ ಬರ್ತಾರೆ. ಬಿಂದುದು ಪ್ರಾಜೆಕ್ಟ್ ಎಲ್ಲ ಮುಗೀತಾ ಅಂದ. ಹ್ಞೂ ಅತ್ತೆ ಮುಗೀತು ಅಂತೆಲ್ಲ ಹೇಳಿ, ಓಹೋ ವಿಶ್ವ ಪರ್ಯಟನೆಗೆ ಹೋಗಿರೋರು ಬಂದ್ರ ಸಾಹೇಬರು, ಬರೋದ್ರೊಳಗೆ ಎಲ್ಲಿಗೆ ಹೋಗ್ಬೇಕಂತ ಲೆಕ್ಕ ಹಾಕ್ಕೊಂಡೇ ಬಂದಿರ್ತೀರಿ ಅಂತ ಅವ್ರ ಅತ್ತೆಗೆ ಸತಾಯಿಸ್ತಾ ಇರ್ತಾಳೆ. ನೋಡಮ್ಮ, ಅದು ಸಾಕ್ಷಿ ಇನ್ನು ಬಟ್ಟೆ ಒಗೆಯೋದಿದೆ, ಪಾತ್ರೆ ತೊಳೆಯೋದಿದೆ, ಇನ್ನು ಅಡುಗೆನೂ ಆಗಿಲ್ಲ, ಎಷ್ಟು ಕೆಲಸ ಇದೆ, ನಾವು ಮಾಡ್ತೀನಿ ಅತ್ತೆ, ಬರ್ತೀನಿ ಅಂತೆಲ್ಲ ಹೇಳ್ತಾ. ಈ ಕಡೆ ಭೂಮಿಗೆ ಕೋಪ ಅಂದರೆ ಕೋಪ, ಅವ್ರ ಅಕ್ಕನೇ ಎಲ್ಲ ಕೆಲಸ ಮಾಡಿಸ್ತಾರೆ. ಅವ್ರ ಅಕ್ಕನ ಅವ್ರ ಮಾವ, ಇದು ನೋಡಮ್ಮ ಹುಡುಗಿ ಎಷ್ಟು ಮೆಮೊರಿ ಪವರ್ ಇದೆ, ಎಷ್ಟು ಟ್ಯಾಲೆಂಟ್ ಇದೆ, ಆ ಹುಡುಗಿನ ಈ ಮನೇಲಿ ಎಷ್ಟು ನಡೆಸ್ಕೊತಾರೆ, ಅದು ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಂತ. ಹ್ಞೂ ಮಾವ, ನಾನು ಅದೇ ಹೇಳಿದರೆ ಆ ಉತ್ತರನೇ ಇಲ್ಲ ಅಕ್ಕ ಅಂತ, ಏನು ಉತ್ತರನೇ ಕೊಡೋಲ್ಲ ಅವರು. ಈ ಕಡೆ ಅದಿತಿ ಬೆಳಗ್ಗೆ ಎದ್ದು ಮನೆಗೆ ಬಂದು ಕೇಳ್ತಾಳೆ. ಅವರಣ್ಣ ಸ್ಟೇಷನ್ನಲ್ಲಿರೋದು ಅದಿತಿಗೆ ಗೊತ್ತಾಗುತ್ತೆ. ಅವ್ರ ಅಡಿಕೆ ಭಟ್ಟ ಗೋಪಿ ಅವ್ರು ಇರ್ತಾರಲ್ಲ, ಅವರು ಹೇಳ್ತಾರೆ. ಅದೇ ಟೈಮಿಗೆ ಏನು ಅಣ್ಣನ ಯಾಕೆ ಸ್ಟೇಷನ್ಗೆ ಹೋಗಿದ್ದಾರೆ, ಅಣ್ಣನ ಯಾಕೆ ಅರೆಸ್ಟ್ ಮಾಡಿದಾರೆ. ಅದೇ ಟೈಮಿಗೆ ಅವರು ಚಿಕ್ಕಮ್ಮ ಬರ್ತಾರೆ. ಅಣ್ಣ ನೀನು ಯಾಕಣ್ಣ ಪೊಲೀಸವರು ಅರೆಸ್ಟ್ ಮಾಡಿದಂತ. ಅದು ಯಾವುದೋ ಒಂದು ಹುಡುಗಿ ಮಧ್ಯರಾತ್ರಿ ನಡು ರೋಡಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅದನ್ನು ಕಂಪ್ಲೇಂಟ್ ತೊಗೊತಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಆವಾಗ ವಿಶ್ವ ಅಂಕಲ್ಲು, ಇಲ್ಲಿ ಬೇಡಮ್ಮ, ಏನು FIR ಎಲ್ಲ ಏನು ಹಾಕಿಲ್ಲ, ಬೇಡ ಅಂತೆಲ್ಲ ಹೇಳಿದ್ದಾರೆ. ಹೌದೇ ರೀ, ಎಷ್ಟು ಅಹಂಕಾರ ಇರ್ಬೋದು, ಆ ಇನ್ಸ್ಪೆಕ್ಟರ್ನ ಮಾತ್ರ ನಾನು ಬಿಡಲ್ಲ, ಇಲ್ಲ ಅವರು ಹುಡುಗಿನ FIR ಎಲ್ಲ ಏನು ಬೇಡ, ಸುಮ್ಮನೆ ಬಿಟ್ಟು ಕಳಿಸ್ರಿ ಅಂತೆಲ್ಲ ಹೇಳಿದಾರೆ ಅಂತ. ಆವಾಗ ಅಗ್ನಿದು ಆ ಹುಡುಗಿ ಅವ್ರ ತಮ್ಮನಿಗೆ ಹೇಳ್ತಾನೆ, ಆ ಕಂಪ್ಲೀಟ್ ಡೀಟೇಲ್ ನನಗೆ ಬೇಕು ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಅವರು ಚಿಕ್ಕಮ್ಮನ ಮಗ ಇದು ರೇವತಿ ಅವ್ರ ಮೇಲೆ ಡೌಟ್ ಬರುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ಇವರು ಯಾರೋ ಪೇಮೆಂಟ್ ಆರ್ಟಿಸ್ಟ್ ಅನ್ನಿಸ್ತದೆ, ಏನು ರೇವತಿ ಆಂಟಿ ಅಂತೆಲ್ಲ ಕೇಳ್ತಾರೆ. ಆವಾಗ ಪಾಪ ರೇವತಿ ಅವ್ರು ಮಾತ್ರ ಏನೂ ಮಾತಾಡಲ್ಲ, ಸೈಲೆಂಟಾಗಿ ಇರ್ತಾರೆ. ಇದನ್ನೆಲ್ಲ ಅರವಿಂದ್ ಮೇಲೆ ನಿಂತು ಎಲ್ಲ ಕೇಳಿಸ್ಕೊತಾ ಇರ್ತಾರೆ, ಎಲ್ಲ ನೋಡ್ತಾ ಇರ್ತಾರೆ. ಆವಾಗ ತಂಗಿದು ಹೋಗ್ಲಿ ಬಿಡೋಣ, ಇದನ್ನು ಕೆಟ್ಟ ಕನಸಂತ ಬಿಟ್ಬಿಡು, ಅವರೇ ಹೇಳಿದಾರೆ FIR ಎಲ್ಲ ಹಾಕೋದಿಲ್ಲ, ಬೇಡ ಅಂತೆಲ್ಲ ಹೇಳಿ ಹೋಗೋಣ ಅಂತೆಲ್ಲ ಅವ್ರ ತಂಗಿಯಲ್ಲಿದ್ದ ಕರ್ಕೊಂಡು ಹೋದ. ಈ ಕಡೆ ಸಾಕ್ಷಿ ಬೇಕ್ರಿಯಲ್ಲಿ ಅವರು ಅದೇ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದ, ರಾತ್ರಿ ಇನ್ಸಿಡೆಂಟ್ ಮಾಡ್ತಾಯಿದ್ದ. ಇದೇ ಟೈಮಿಗೆ ಅವರು ನೇಹಾ ಮೇಡಮ್ ಅವ್ರು ಇದ್ದಾರಲ್ಲ, ಗೊಂಬೆ, ಆ ಮೇಡಮ್ ಅವರು ಬಂದಿರ್ತಾರೆ. ಆ ಮೇಡಮ್ ಅವರು ಬಂದು ಮಾತಾಡಿಸ್ತಾರೆ. ಸಾಕ್ಷಿ, ಅಕ್ಕ ಅದು ನೀವು ಗೊಂಬೆ ಅಕ್ಕ ಅಂತಾರೆ. ಏನೇ ಯೋಚನೆ ಮಾಡೋಣ, ನೈಟ್ ಇಷ್ಟೆಲ್ಲ ಆಯ್ತಕ್ಕ ಅಂತ. ಆಗಲಿ ಬಿಡು, ಹೋಗಿ ನೀನೇನು ಶಿಕ್ಷೆ ಕೊಡಿಸಿದ್ಯಲ್ಲ, ನೀನು ಮಾಡಿದ್ದೆಲ್ಲ ಕರೆಕ್ಟೇ ಅಲ್ವಾ ಅಂತೆಲ್ಲ ಹೇಳಿ. ಅಕ್ಕ ಅದು ನನಗೆ ತುಂಬ ಭಯ ಏನಾಗಲ್ಲ, ನೀನೆಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತೆಲ್ಲ ನೀನೆಲ್ಲ ಹೇಳಿದ್ದು ಅಂತೆಲ್ಲ. ಸರಿ ಅಕ್ಕ ಅಂತೆಲ್ಲ ಹೇಳ್ತಾ, ಸರಿ ಅಕ್ಕ ಅಂತೆಲ್ಲ ಹೇಳಿದಾಗ, ಸರಿ ಹಿಂಗೆ ಆಳ್ಕೊತ ಇರಬಾರ್ದು, ಖುಷಿಯಿಂದ ನಕ್ಕಂತ ಇರಿ, ನನ್ನ ಗಂಡಗೆ ನೀನು ಮಾಡೋಕೆ ನನಗೆ ತುಂಬ ಇಷ್ಟ. ಸರಿ ಅಕ್ಕ, ನಮ್ಮ ಇದರೊಳಗಿರೋದು ದಿ ಬೆಸ್ಟ್ ಕೇಕ್ ಮಾಡಿ ಕೊಡ್ತೀನಿ ಅಂತ. ಇಲ್ಲಿ ಬೆಳಗ್ಗೆ ರೆಡಿಯಾಗಿ ಫ್ರೆಶಪ್ ಆಗಿ ಎಲ್ಲ ರೆಡಿ ಆಗಿತ್ತೆ. ಅವ್ರ ತಂಗಿ ಅದಿತಿ ಕಾಫಿ ತಂದು ಕೊಡ್ತಾಳೆ. ಅಣ್ಣ ಅದು ಮುಗಿದೋಗಿರೋ ಇನ್ಸಿಡೆಂಟ್ ಎಲ್ಲ ಬಿಟ್ಬಿಡಿ, ಯಾಕಂದರೆ ನಾಳೆ ನಿನ್ನ ಬೋರ್ಡ್ ಮೀಟಿಂಗ್ ಇದೆ, ಮತ್ತು ಮೀಡಿಯಾ ಗೊತ್ತಾದ ಪ್ರಾಬ್ಲಮ್. ನನಗೆ ನನ್ನ ಇಮೇಜ್ ಬಗ್ಗೆ ಅಥವಾ ನನ್ನ ಕೆರಿಯರ್ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ.
ನನಗೆ ಇದು ಇನ್ಸಲ್ಟ್ ಮಾಡಿದವ್ರಿಗೆ ನಾನು ಸುಮ್ಮನೆ ಬಿಡಬೇಕಾ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ಇನ್ಸ್ಟಾಗ್ರಾಮು ಒಂದು ನೋಟಿಫಿಕೇಷನ್ ಅಂತ ಅವಳ ತಂಗಿ ಕೇಳ್ತಾ, ಎಸ್ ನೋಟಿಫಿಕೇಷನ್, ಯಾರೋ ಹುಡುಗಿ ಅಲ್ಲ ವಿಡಿಯೋ, ಯಾರೋ ಹುಡುಗನೂ ಆಗಿರ್ಬೋದು, ಯಾರು ರಿಟೈರ್ಡ್ ಆಗಿರೋ ಅಂಕಲ್ ಆಂಟಿ ಆಗಿರ್ಬೋದು ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಅರವಿಂದ್ ಮತ್ತು ವಿಶ್ವ ಅಂಕಲ್ ಇಬ್ಬರು ಅರವಿಂದ್ ನಿನ್ನ ಮಗನ ನೋಡಿದರೆ ಯಾರಾದರೂ ಹೆದರ್ಕೊಂಡೇ ಬಿಡ್ತಾರೆ, ಆದರೆ ಈ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ಧೈರ್ಯದಿಂದ ಮಾತಾಡ್ತಾರೆ, ಹೌದಾ ಅಂತೆಲ್ಲ ಅವ್ರ ಅಪ್ಪಾಜಿಗೂ ಖುಷಿ ಆಗುತ್ತೆ. ಯಾರೋ ಅಂಕಲ್ ಆಂಟಿ ಇರ್ತಾರೆ ಬಿಡಿ, ಅವ್ರ ಇನ್ಸ್ಪಿರೇಷನ್ನಿಂದ ಬರ್ತಿರ್ತಾರೆ ರಿಟೈರ್ಡ್ ಆಗಿ ಟೈಮ್ ಪಾಸಿಗೆ. ಇಲ್ಲ ಕಾಣೋ ಹುಡುಗಿನೇ ಅಂತೆಲ್ಲ ಹೇಳ್ತಾ, ಇಲ್ಲ ಅವ್ರ ಡ್ಯಾಡಿಗಂತ ಇಂಥ ಹುಡುಗಿನೇ ಆಗಬೇಕು ನನ್ನ ಮಗನಿಗೆ ಅಂತೆಲ್ಲ ಹೇಳ್ತಾ ಮಕ್ಕೊಂಡಿರ್ತಾನೆ. ನೋಟಿಫಿಕೇಷನ್ ಬರ್ತಾನೆ ಇರ್ತೈತೆ. ಓಹೋ ಆ ಹುಡುಗಿನ ನೋಟಿಫಿಕೇಷನ್ ಬಂದಿರೋ ಹುಡುಗಿನ, ಸರಿ ಏನೇ ಮಾಡ್ತೀಯಾ ನೀನು, ಆ ಹುಡುಗಿಯಿಂದೆಲ್ಲ ಪತ್ತೆ ಹಚ್ಚೋದೇ ನನ್ನ ಕೆಲಸ ಅಂತ, ಏನೇ ಮಾಡ್ತೀಯಾ ಅಂತೆಲ್ಲ ಅವ್ರ ಅಣ್ಣ ಬೈತಾನೆ. ಕೆಲಸ ಇದೆಯಪ್ಪ ಅಂತೆಲ್ಲ ಹೇಳ್ದ. ಎದಕ್ಕೋ ಆ ಹುಡುಗಿ ನಿನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತು ಇಷ್ಟೆಲ್ಲ ಕಾನ್ಫಿಡೆಂಟಿಂದ ಮತ್ತು ನಾನು ಒಂದು ದಿವಸ ಭೇಟಿ ಆಗಬೇಕು, ಆ ಹುಡುಗಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಷ್ಟು ಜನ ಇದ್ದಾರೆ ಏನು ಎಲ್ಲ ತಿಳ್ಕೊ ನೀನು ವಿಶ್ವ, ಇಮಿಡಿಯೇಟಾಗಿ ಎಲ್ಲ ತಿಳ್ಕೊ ಅಂತೆಲ್ಲ ಹೇಳ್ತಾನೆ. ಟ್ರೈ ಟು ಫೈಂಡ್ ಔಟ್ ಅಂತೆಲ್ಲ ಹೇಳ್ದ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಪ್ಪ ಆ ಹುಡುಗಿನ ನಮ್ಮ ಅತ್ತಿಗೆ ಅಂತೆಲ್ಲ ಹೇಳಿ ಅವ್ರ ತಂಗಿ ಹೇಳ್ತಾ ಇರ್ತಾನೆ. ಸುಮ್ಮನೆ ಇರೇ ನೀನು ಹಿಂಗೆ ಸತಾಯಿಸ್ತಾ ಇದೆಯಲ್ಲ ಅಂತೆಲ್ಲ ಹೇಳ್ತಾನೆ. ನಿನ್ನ ಮನ್ಸು ಕಲ್ದಿರೋ ಹುಡುಗಿ, ಆ ಹುಡುಗಿ ಇಷ್ಟು ನೋಟಿಫಿಕೇಷನ್ಗೆ ನೀನು ತುಂಬ ಇಷ್ಟೊಂದು ಇಂಪ್ರೆಸ್ ಆಗಿದೆ ಅಂದರೆ ಆ ಹುಡುಗಿ ಬಂದರೆ ಅಣ್ಣ ನಿನ್ನ ಲೈಫೇ ಚೇಂಜ್ ಆಗಿಬಿಡುತ್ತೆ ಅಣ್ಣ, ನೋಡ್ತಾ ಇರು ನೀನು ಫಿಕ್ಸ್ ನಿನ್ನ ಮದುವೆ ಆ ಹುಡುಗಿ ಜೊತೆನೆ ಅಂತ ಅವ್ರ ತಂಗಿ ಸತಾಯಿಸ್ತಾ ನಾನಂತೂ ತಂದೆಯಾಗಿ ನನ್ನ ಮಗನಂತೂ ಸರಿಪಡಿಸೋಕ್ಕಾಗಲಿಲ್ಲ. ಅಟ್ಲೀಸ್ಟು ಈ ಹುಡುಗಿ ಅವ್ನ ಲೈಫಲ್ಲಿ ಒಬ್ಬರಾದರೂ ಬಂದೇ ಬರ್ತಾರೆ, ಅವ್ನ ಲೈಫ್ನ ಪಡಿಸ್ತಾರೆ ಅನ್ನೋ ಕಾನ್ಫಿಡೆಂಟಿಂದ ಅವಳಂದರೆ ನಿಮ್ಮ ಮಾತಿಗೆ ಜಗತ್ತನ್ನೇ ಬದಲಾಯಿಸುವಷ್ಟು ಶಕ್ತಿ ಇದೆ ಅಂತ ಇವನು ಮತ್ತೆ ಮೆಸೇಜ್ ಕಳಿಸ್ತಾನೆ ಆ ಹುಡುಗಿ. ಏನು ಇಂಪ್ರೆಸ್ ಆಗ್ತಾವೆ, ಅಟ್ಲೀಸ್ಟ್ ನಂದು ಮೆಸೇಜಿಗೆ ಒಬ್ಬರಾದರೂ ಕಮೆಂಟ್ ರಿಪ್ಲೈ ಎಲ್ಲ ಮಾಡ್ತಾರಂತ ಆ ಹುಡುಗಿನೂ ಸಾಕ್ಷಿ ಅನ್ನೋ ಹುಡುಗಿನೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ. ಈ ಕಡೆ ಅವ್ರ ತಂದೆನೂ ನನ್ನ ಮಗನ ಜೀವನ ಒಂದಲ್ಲ ಒಂದು ದಿವಸ ಸರಿ ಆಗೇ ಆಗುತ್ತೆ ಅಂತ ಅವ್ರ ತಂದೆನೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಆ ಹುಡುಗಿನೂ ನನ್ನ ಮೆಸೇಜಿಗೆ ಒಬ್ಬರು ಕಮೆಂಟ್ ಹಾಕ್ತಾರಲ್ಲಪ್ಪ, ಒಬ್ಬರಾದ್ರೂ ಇಷ್ಟಪಡ್ತಾರಲ್ಲಪ್ಪ ಅಂತ ಆ ಹುಡುಗಿನೂ ಅದನ್ನು ಲೈಕ್ ಕೊಡ್ತಾಳೆ ಅದು ಕಾಮೆಂಟಿಗೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಅಗ್ನಿಸಾಕ್ಷಿ ಸೀರಿಯಲ್ ಇದು.